ನನ್ನ ಫಸ್ಟು ರಿಲೀಸ್ ಎ ಚಿತ್ರ ಆ್ಯಕ್ಚುಲಿ ಕ್ಯಾಸೆಟಲ್ಲಿ ರಿಲೀಸ್ ಆಗಿದ್ದು. ಆ ಟೈಮ್ ಬೇರೆ ಯಾವುದು ಫಾರ್ಮ್ಯಾಟ್ ಇರಲಿಲ್ಲ. ಆಮೇಲೆ ಸೆಕೆಂಡ್ ಉಪೇಂದ್ರ ಬಂದಾಗ ಸಿ ಡಿ ಫಸ್ಟ್ ಟೈಮ್ ರಿಲೀಸ್ ಮಾಡಿದರು. ಅದೊಂದು ಚೇಂಜ್ ಓವರ್ ಪೀರಿಯಡ್. ಆ ಟೈಮಲ್ಲಿ ನಾನು ಬಂದಿದ್ದು. ಈಗ ಅಫ್ಕೋರ್ಸ್ ಈಗ ಮುಂಚೆ ಕ್ವಾಲಿಟಿಗೆ ಸಿಕ್ಕಾಪಟ್ಟೆ ಬೆಲೆ ಇತ್ತು. ಕಾರಣ ಒಂದು ಕ್ಯಾಸೆಟಲ್ಲಿ ಅಷ್ಟು ಚೆನ್ನಾಗಿ ಕ್ವಾಲಿಟಿ ಬರ್ತಾ ಇರಲಿಲ್ಲ ಅಂತ ಸಿ ಡಿ ಬಂತು. ಸಿ ಡಿಯಿಂದ ಇನ್ನೊಂದು ಪ್ರಾಬ್ಲಮ್ ಆಗಿದ್ದು ಪೈರಸಿ ಜಾಸ್ತಿ ಆಯಿತು. ಈಗ ಏನಾಗುತ್ತೆ ಅಂದರೆ ಒಂದೊಂದು ಫೈಲು 80 MB ಫೈಲ್ ಇರುತ್ತೆ. ಇದನ್ನು ಕಂಪ್ರೆಸ್ ಮಾಡಿ 2 MB 3 MB ಮಾಡಿ ಒಂದು ಪೆನ್ ಡ್ರೈವಲ್ಲಿ ಸಿಕ್ಕಾಪಟ್ಟೆ ಸಾಂಗ್ಸ್ ಹಾಕ್ಬಿಡ್ತಾರೆ. ಸೊ ಡೆಫಿನೆಟ್ಲಿ ಕ್ವಾಲಿಟಿ ಕಮ್ಮಿ ಆಗುತ್ತೆ. ಇದೊಂದು ನೆನಪು ಮಾಡೋಕ್ಕೆ ನಮ್ಮ ಆ್ಯಕ್ಚುಲಿ ಲಿಖಿತ್ ಪ್ರೊಡಕ್ಷನ್ ಐಡಿಯಾ. ಇದು ಆ್ಯಕ್ಚುಲಿ ತುಂಬ ಖುಷಿಯಾಯಿತು. ಆ್ಯಂಡ್ ಫಿಲ್ಮ್ ಆ್ಯಕ್ಚುಲಿ ಇದರಲ್ಲಿ ಸಾಂಗ್ಸ್ ಅಂತ ಇರಲಿಲ್ಲ. ನಾನು ಆ್ಯಕ್ಚುಲಿ ಫಿಲ್ಮು ನೀವೆಲ್ಲ ರೆಡಿ ಮಾಡಿ ಬನ್ನಿ, ಆಮೇಲೆ ನೋಡಿ ಬ್ಯಾಕ್ಗ್ರೌಂಡ್ ಮಾಡ್ತೀನಿ ಅಂತ ಹೇಳಿದ್ದು. ಬಟ್ ಆ್ಯಕ್ಚುಲಿ ಮಾಂಟಾಜಸ್ ಒಂದಷ್ಟು ಪೋರ್ಷನ್ಸ್ ಇತ್ತು. ಅಲ್ಲಿಗೆ ಫೀಲ್ಡ್ ಅಪ್ 3 ಸಾಂಗ್ ರೆಕಾರ್ಡ್ ಮಾಡಿ ಹಾಕಿದ್ವಿ. ಸೊ ಹೊಸ ಡೈರೆಕ್ಟ್ರು ಅಂದರೆ ವಿನಾಯಕ್ ಬಗ್ಗೆ ಹೇಳ್ಬೇಕಂದ್ರೆ ವೆರಿ ಫಸ್ಟ್ ಡೈರೆಕ್ಷನಲ್ಲಿ ನೀವು ಬರ್ತ್ಕೊಡ್ತೀನಿ, ಹೊಸಬ ಅಂತ ಅನ್ಸಲ್ಲ. ಈ ಲುಕ್ಸ್ ವೆರಿ ಎಕ್ಸ್ಪೀರಿಯನ್ಸ್ಡ್. ಪಿಕ್ಚರ್ನ ಫ್ಲೋ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಅಂದರೆ ಈಗೇನೊಂದು ಫ್ಲೋ ಇದೆ, ಇಟ್ ಟೇಕ್ಸ್ ಅಪ್, ಸ್ಲೋ ಟೇಕ್ ಆಫು. ಪರ್ಫಾರ್ಮೆನ್ಸ್ ಅಷ್ಟೇ, ಎಲ್ಲರೂ ಐ ಥಿಂಕ್ ಎಲ್ಲ ಆ್ಯಕ್ಟರ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಖುಷಿ ಐ ಕ್ಯಾನ್ ಸೇ ಶಿ ವಾಸ್ ಜಸ್ಟ್ ಯಾಕೆಂದರೆ ಪಾತ್ರನ ಕರೆಕ್ಟ್ ಯೂಸ್ ಮಾಡೋದು, ಪಾತ್ರ ಸಿಗೋದು ಮುಖ್ಯ ಅಲ್ಲ, ಅದಕ್ಕೆ ಅದನ್ನು ಹೆಂಗೆ ಚೆನ್ನಾಗಿ ಯುಟಿಲೈಸ್ ಮಾಡೋದು ಅಂತ ಅದು ಮುಖ್ಯ. ಶಿ ಇಸ್ ಡನ್ ಅ ವೆರಿ ಗುಡ್ ಜಾಬ್. ಟೋಟಲ್ ಪ್ರಾಜೆಕ್ಟ್ ಚೆನ್ನಾಗಿ ಬಂದಿದೆ. ದ್ಯಾಟ್ಸ್ ವಾಟ್ ಐ ಆಮ್ ಹ್ಯಾಪಿ ವಿತ್. ಅಫ್ಕೋರ್ಸ್ ಅವ್ರ ಖುಷಿ, ಸಾಂಗ್ ಬಗ್ಗೆ ನಾನು ಮಾತಾಡೋದಕ್ಕಿಂತ ಅವ್ರು ಮಾತಾಡೋದು ಬೆಟರ್. ಸೊ ಅಬೌಟ್ ತ್ರೀ ಸಾಂಗ್ಸ್ ಇದೆ ಈ ಫಿಲ್ಮಲ್ಲಿ. ಆ್ಯಂಡ್ ಫಿಲ್ಮ್ ಹ್ಯಾಸ್ ಕಮ್ ಔಟ್ ವಂಡರ್ಫುಲ್, ರಿಯಲಿ ಗುಡ್, ತುಂಬ ಚೆನ್ನಾಗಿ ಬಂದಿದೆ. ಇನ್ನೂ ಇದೆ ತುಂಬ ಇದೆ. ಇನ್ನು ನನ್ನ ಲೆಕ್ಕದಲ್ಲಿ ಒಂದು ಗೋಡೌನ್ ಥರ ಇದೆ, ಎಲ್ಲ ನನ್ನ ಹಳೆ ಕ್ಯಾಸೆಟ್ಸು. ಯಾಕಂದರೆ ಮುಂಚೆ ನಮಗೆ ಒಂದು 200 ಕ್ಯಾಸೆಟ್ಗೆ ಹೀಗೆ ಕಂಪ್ನಿಯವ್ರು ಕೊಡ್ತಾಯಿದ್ರು, 100 ಕ್ಯಾಸೆಟ್ಟು ಫ್ರೆಂಡ್ಸಿಗೆ ಕೊಡೋಕ್ಕೆ ನಮಗೆ ಅಂತ ಕೊಡ್ತಾಯಿದ್ರು. ಸೊ ಯೂಶ್ವಲ್ ಸ್ಟಾಕ್ ಇರುತ್ತೆ. ನಂದು ಹೆಚ್ಚಾಗಿ ಐ ಥಿಂಕ್ ಅಟ್ಲೀಸ್ಟ್ 50% ಆಫ್ ಮೈ ಕಲೆಕ್ಷನ್ಸ್ ಕ್ಯಾಸೆಟ್ ನನ್ನ ಹತ್ರ ಇದೆ, ಇನ್ನೂ ಇಟ್ಕೊಂಡಿದ್ದೀನಿ ಭದ್ರವಾಗಿ. ಅದರಲ್ಲಿ ಏನೋ ಆರ್ಟ್ ವರ್ಕ್ ಮಾಡೋಣ ಅಂತ ಇದ್ದೀವಿ. ಬಟ್ ಇದನ್ನು ಮರ್ತಿದ್ದಾರೆ, ಯಾಕೆಂದರೆ ಇವತ್ತು ಪ್ಲೇಯರ್ಸ್ ಇಲ್ಲ. ಆಮೇಲೆ ಈ ಫಾರ್ಮ್ಯಾಟ್ ಮ್ಯಾಗ್ನೆಟಿಕ್ ಟೇಪ್ ಫಾರ್ಮ್ಯಾಟು ಈಗ ಇಟ್ಸ್ ಜಸ್ಟ್ ವ್ಯಾನಿಶ್ಡ್ ಔಟ್. ತುಂಬ ಜನ ಗೊತ್ತು, ಇದು ನೋಡಿರಲಿಲ್ಲ, ಇರೋಕ್ಕಿಲ್ಲ ಅದು. ನಿಮ್ಮ ಸಾಂಗ್ಸ್ಗೆ ಎಕ್ಸ್ಪೈರಿ ಡೇಟ್ ಅನ್ನೋದು ಇರಲ್ಲ, ಯಾಕಂದರೆ ಇವತ್ತಿಗೂ ನಾವು ಕೇಳ್ತಾ ಇದ್ದೀವಿ ಉಪೇಂದ್ರ ಎಲ್ಲ ಸಾಂಗ್ಸ್ಗಳನ್ನು. ನನಗೂ ಅಷ್ಟೇ. ಸರಿ ಯಾವ ಥರ ಇರುತ್ತೆ ಅಂದರೆ ಈಗಿನ ಜನ್ರೇಷನ್ ತುಂಬ ಚೇಂಜ್ ಕೇಳ್ತಾರೆ. ಸೊ ಈಗಿನ ಜನ್ರೇಷನ್ ತಕ್ಕಂತೆ ಸಾಂಗ್ಸ್ ಕೊಟ್ಟಿದ್ದೀರಾ ಹೇಗೆ? ಈಗಿನ ಜನ್ರೇಷನ್ ಕೇಳೋದು ಹಳೆ ಸಾಂಗ್, ಎಲ್ಲ ರಿಮಿಕ್ಸ್ ಸಾಂಗ್ಸೇ, ಹಿಂದಿಯಲ್ಲಾಗಲಿ ಕನ್ನಡದಾಗಲಿ. ಸೆಕೆಂಡ್ ಮ್ಯೂಸಿಕ್ ಅಷ್ಟೇ. ಪ್ರೆಸೆಂಟೇಷನ್ ಸ್ಟೈಲ್ ಚೇಂಜ್ ಆಗ್ಬೋದು, ಅದು ಬಿಟ್ಟು ಸಂಗೀತ ಅಂತ ಚೇಂಜ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅಫ್ಕೋರ್ಸ್ ಟ್ರೆಂಡ್ ಸ್ವಲ್ಪ, ಯಾಕೆಂದರೆ ಒಂದೊಂದು ಟೈಮಲ್ಲಿ ಒಂದೊಂದು ಟ್ರೆಂಡ್ ಸ್ಟಾರ್ಟ್ ಆಗುತ್ತೆ. ಆ ಟ್ರೆಂಡಿಗೆ ತಕ್ಕಂತೆ ಹೋಗೋದು ಬಿಟ್ಟರೆ ಸಂಗೀತ ಯಾವತ್ತೂ ಶಾಶ್ವತ. ಸಂಗೀತನ ಎಲ್ಲ ಟೈಮ್ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ.